ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ರಾಮಾಚಾರಿ ಧಾರಾವಾಹಿಯಲ್ಲಿ ಮೊದಲಿಗೆ ರಾಮಾಚಾರಿಯ ಸಹೋದರ ಕಿಟ್ಟಿ ಅಲಿಯಾಸ್ ಕೃಷ್ಣನ ಪಾತ್ರದ ಎಂಟ್ರಿಯಾಗಿತ್ತು. ಅದಾದ ನಂತರ ಕೃಷ್ಣನನ್ನು ಪ್ರೀತಿಸುವ ಕೃಷ್ಣನಿಗೆ ಶಬರಿಯಂತೆ ಕಾಯುತ್ತಿರುವ ರುಕ್ಕು ಪಾತ್ರವು ಸಹ ಎಂಟ್ರಿ ಕೊಟ್ಟಾಗಿತ್ತು. ರುಕ್ಕು ಅಂದರೆ ರುಕ್ಮಿಣಿ ಪಾತ್ರವನ್ನು ಜನರು ತುಂಬ ಇಷ್ಟಪಟ್ಟು ನೋಡುತ್ತಿದ್ದರು. ಈಗ ಈ ಸೀರಿಯಲ್ನಲ್ಲಿ ರುಕ್ಕು ಆಗಿ ಎಂಟ್ರಿ ಕೊಟ್ಟು ಕೃಷ್ಣನ ಮನದರಿಸಿಯಾದ ದೇವಿಕಾ ಭಟ್ ಇದೀಗ ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳುತ್ತಿದ್ದಾರೆ. ಅವರು ಯಾಕೆ ಗುಡ್ ಬೈ ಹೇಳ್ತಿದ್ದಾರೆ ಅಥವಾ ಅವರ ಪಾತ್ರವೇ ಅಂತ್ಯವಾಗುತ್ತಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಲ್ಲಿಯವರೆಗೂ ಸೀರಿಯಲ್ನಲ್ಲಿ ಏನೇನು ಆಯಿತು ಅನ್ನೋದನ್ನು ನೀವೇ ನೋಡಿದ್ದೀರಿ. ರುಕ್ಮಿಣಿಯನ್ನು ಕೃಷ್ಣ ಇಷ್ಟಪಡುತ್ತಿರೋದು ಗೊತ್ತಾಗಿ ರುಕ್ಮಿಣಿಯನ್ನು ಅಲ್ಲಿಂದ ಕರೆಸಿಕೊಳ್ಳಲು ಚಾರು ಆಕೆಯ ಊರಿಗೆ ಹೋಗ್ತಾಳೆ. ನಂತರ ಚಾರು ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಬಂದು ರುಕ್ಮಿಣಿ ಮನೆಗೆ ಸೇರಿಕೊಂಡು ಕೊನೆಗೆ ರುಕ್ಮಿಣಿಯನ್ನು ಅಲ್ಲಿಂದ ಕರೆದುಕೊಂಡು ಬರಲು ಯಶಸ್ವಿಯಾಗುತ್ತಾರೆ. ಈಗ ಅವಳನ್ನು ಅಲ್ಲಿಂದ ಕರೆದುಕೊಂಡು ಬಂದಿದ್ದಾರೆ. ಈಗ ಸದ್ಯ ತೋರಿಸುತ್ತಿರುವ ಧಾರಾವಾಹಿ ಪ್ರೋಮೋದಂತೆ ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಗೆ ಎಲ್ಲ ರೀತಿಯ ತಯಾರಿಯೂ ನಡೆದಿದೆ. ಇತ್ತ ನಾರಾಯಣಾಚಾರ್ಯರಿಗೆ ಮುಂದೆ ಏನೋ ಕೆಟ್ಟದಾಗುತ್ತೆ, ಕೃಷ್ಣನ ಜಾತಕದಲ್ಲಿ ಕೆಟ್ಟ ಘಟನೆಗಳು ನಡೆಯುವ ಸೂಚನೆ ಇದೆ ಎಂದು ತಿಳಿದು ತುಂಬಾ ಚಿಂತೆಯಲ್ಲಿದ್ದಾರೆ. ಮದುವೆ ಆಗುತ್ತೋ ಇಲ್ವೋ, ಮುಂದೆ ಏನಾಗುತ್ತೆ ಎನ್ನುವ ಕುತೂಹಲ ಸದ್ಯ ಸೀರಿಯಲ್ ವೀಕ್ಷಕರ ಮನದಲ್ಲಿ ಮೂಡಿದೆ. ಇದೆಲ್ಲದರ ನಡುವೆ ನಟಿ ರುಕ್ಮಿಣಿ ಪಾತ್ರದ ಮೂಲಕ ಗಮನ ಸೆಳೆದ ನಟಿ ದೇವಿಕಾ ಭಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಸದ್ದು ಮಾಡ್ತಾ ಇದೆ. ಈ ಪೋಸ್ಟ್ನಲ್ಲಿ ನಟಿ ತಮ್ಮ ಪಾತ್ರಕ್ಕೆ ಗುಡ್ ಬೈ ಹೇಳುತ್ತಿರುವುದಾಗಿ ತಿಳಿಸಿದ್ದಾರೆ. ಅಂದರೆ ದೇವಿಕಾ ಸೀರಿಯಲ್ನಿಂದ ಹೊರ ನಡೆಯುತ್ತಿದ್ದಾರೆ. ಆದರೆ ಇವರು ಸೀರಿಯಲ್ ಅರ್ಧಕ್ಕೆ ಬಿಡುತ್ತಿದ್ದಾರೆಯೋ ಅಥವಾ ಸೀರಿಯಲ್ನಲ್ಲಿ ಪಾತ್ರವೇ ಮುಕ್ತಾಯವಾಗುತ್ತಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅಷ್ಟಕ್ಕೂ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೀರಿಯಲ್ನಲ್ಲಿ ನಡೆದ ಮದುವೆಯ ಒಂದಿಷ್ಟು ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ರಾಮಾಚಾರಿ ಧಾರಾವಾಹಿಯಲ್ಲಿ ರುಕ್ಮಿಣಿ ಪಾತ್ರಕ್ಕೆ ಗುಡ್ ಬೈ ಹೇಳುವ ಸಮಯ ಈಗ ಬಂದಿದೆ. ಈ ಪ್ರಯಾಣವು ಮ್ಯಾಜಿಕ್ನಂತೆ ಇತ್ತು ಮತ್ತು ಇದೆಲ್ಲವೂ ನಿಮ್ಮ ಅಚಲ ಪ್ರೀತಿ ಮತ್ತು ಬೆಂಬಲದಿಂದ ಆಗಿದೆ. ರುಕ್ಮಿಣಿಯನ್ನು ತೆರೆದ ಹೃದಯದಿಂದ ಅಪ್ಪಿಕೊಂಡಿದ್ದಕ್ಕಾಗಿ ಮತ್ತು ಅವಳನ್ನು ನಿಮ್ಮ ಜೀವನದ ಭಾಗವಾಗಿಸೋದಕ್ಕೆ ಧನ್ಯವಾದಗಳು. ನಾನು ಮುಂದುವರಿಯುತ್ತಿದ್ದೇನೆ. ಸುಂದರವಾದ ನೆನಪುಗಳು, ಪಾಠಗಳು ಮತ್ತು ನಿಮ್ಮ ಆಶೀರ್ವಾದಗಳನ್ನು ನನ್ನೊಂದಿಗೆ ಕೊಂಡೊಯ್ಯುತ್ತೇನೆ. ಇದು ವಿದಾಯವಲ್ಲ, ಇದು ಹೊಸ ಆರಂಭದ ಕಡೆಗೆ ಒಂದು ಹೆಜ್ಜೆಯಾಗಿದೆ. ನಿಮ್ಮ ಪ್ರೋತ್ಸಾಹವು ನನಗೆ ಜಗತ್ತನ್ನು ಅರ್ಥೈಸುತ್ತದೆ ಮತ್ತು ಹೊಸ ಮತ್ತು ರೋಮಾಂಚಕ ರೀತಿಯಲ್ಲಿ ನಿಮ್ಮನ್ನು ರಂಜಿಸೋದನ್ನು ಮುಂದುವರಿಸಲಿದ್ದೇನೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಎಂದು ಹಾಗೂ ಫ್ಯಾನ್ ಪೇಜ್ಗೆ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳೋದನ್ನು ಮರೆಯಲಿಲ್ಲ ಅವರು. ಇಷ್ಟು ದಿನ ರಾಮಾಚಾರಿ ಸೀರಿಯಲ್ನಲ್ಲಿ ರುಕ್ಮಿಣಿಯಾಗಿ ವೀಕ್ಷಕರನ್ನು ಮನರಂಜಿಸಿದ್ದ ದೇವಿಕಾ ಭಟ್ ಇದೀಗ ತಮ್ಮ ಪಾತ್ರಕ್ಕೆ ವಿದಾಯ ಹೇಳುತ್ತಿರುವುದು ಅವರ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ. ಅಥವಾ ಅವರು ಮುಂದೆ ಯಾವುದಾದರೂ ಬೇರೆ ಪ್ರಾಜೆಕ್ಟ್ ಅಥವಾ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾರುವ ಎನ್ನುವ ಕುತೂಹಲ ಕೂಡ ಅವರ ಅಭಿಮಾನಿಗಳಿಗಿದೆ. ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.